ಇನ್ನು ಕಲ್ಯಾಣ ಕರ್ನಾಟಕದ ಧೀಮಂತ ನಾಯಕ ಸಹಕಾರಿ ಧುರೀಣ ವೀರಶೈವ ಲಿಂಗಾಯತ ಸಮುದಾಯದ ಹಿರಿಯ ಮುಖಂಡ ಮುತ್ಸದಿ ರಾಜಕಾರಣಿ ಹಾಗೂ ಮಾಜಿ ಸಾರಿಗೆ ಸಚಿವ ಶತಾಯುಷಿ ಲೋಕನಾಯಕ ಡಾಕ್ಟರ್ ಭೀಮಣ್ಣ ಖಂಡ್ರೆ ಶುಕ್ರವಾರ ರಾತ್ರಿ 10:50 ಸುಮಾರಿಗೆ ಶಿವೈಕ್ಯರಾಗಿದ್ದಾರೆ. ಕಳೆದ 12 ದಿನಗಳಿಂದ ವಯೋಸಹಜವಾದ ಕಾಯಿಲೆ ಮತ್ತು ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದಂತ ಅವರನ್ನ ಬೀದರ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಂತರ ಭಾಲ್ಕಿಯ ಮನೆಯಲ್ಲಿಯೇ ಚಿಕಿತ್ಸೆ ಮುಂದುವರಿಸಲಾಗಿತ್ತು. ರಾತ್ರಿ ಅವರ ಆತ್ಮ ದೇಹವನ್ನ ತ್ಯಜಿಸಿತ್ತು ಅಂತ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ತಿಳಿಸಿದ್ದಾರೆ. ಕಳೆದ 1 ವಾರದಿಂದ ನಾಡಿನ ವಿವಿಧ ಮಠಗಳ ಪೀಠಾಧಿಪತಿಗಳು, ಹರಚರ ಗುರುಮೂರ್ತಿಗಳು, ಸಚಿವರು, ಶಾಸಕರು, ಸಮಾಜದ ಗಣ್ಯರು, ವಿವಿಧ ಪಕ್ಷಗಳ ನಾಯಕರು, ಕಾರ್ಯಕರ್ತರು, ಅಭಿಮಾನಿಗಳು, ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಭಾಲ್ಕಿಗೆ ಆಗಮಿಸಿ ಭೀಮಣ್ಣ ಖಂಡ್ರೆ ಅವರನ್ನ ನೋಡಿ ಆರೋಗ್ಯ ವಿಚಾರಿಸಿದರು. ಹಲವಾರು ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಿ ಭೀಮಣ್ಣ ಖಂಡ್ರೆ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದರು. 103 ವರ್ಷಗಳ ಸಾರ್ಥಕ ಹಾಗೂ ತುಂಬು ಜೀವನ ನಡೆಸಿದಂತಹ ಭೀಮಣ್ಣ ಖಂಡ್ರೆ ಅವರು ಇಂದು ಎಲ್ಲರನ್ನ ಅಗಲಿದ್ದಾರೆ. ಅವರಿಗೆ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ, ಬೀದರ್ನ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಮರ್ ಕುಮಾರ್ ಖಂಡ್ರೆ ಸೇರಿ 2 ಗಂಡು ಮಕ್ಕಳು ಹಾಗೂ 4 ಪುತ್ರಿಯರಿದ್ದಾರೆ. ಇವರ ಮತ್ತೊಬ್ಬ ಪುತ್ರ ಮಾಜಿ ಶಾಸಕ ಡಾಕ್ಟರ್ ವಿಜಯ್ ಕುಮಾರ್ ಖಂಡ್ರೆ 2019ರಲ್ಲಿ ಅವರು ನಿಧನವನ್ನ ಹೊಂದಿದ್ರು. ಭೀಮಣ್ಣ ಖಂಡ್ರೆ ಅವರು ವೃತ್ತಿಯಲ್ಲಿ ವಕೀಲರಾಗಿ ಬಡ ಜನರಿಗೆ, ರೈತರಿಗೆ ನ್ಯಾಯ ಕೊಡಿಸುವ ಮೂಲಕ ಜನನಾಯಕರಾಗಿ ಹೊರಹೊಮ್ಮಿ 1953ರಲ್ಲಿ ಭಾಲ್ಕಿ ಪುರಸಭೆಯ ಪ್ರಥಮ ಚುನಾಯಿತ ಅಧ್ಯಕ್ಷರಾಗುವ ಮೂಲಕ ಸಾರ್ವಜನಿಕ ಜೀವನಕ್ಕೆ ಪ್ರವೇಶವನ್ನ ಮಾಡಿದ್ರು. 1962ರಲ್ಲಿ ಮೊದಲ ಬಾರಿಗೆ ವಿಧಾನಸಭೆಯನ್ನ ಪ್ರವೇಶಿಸಿದ ಅವರು 4 ಬಾರಿ ಶಾಸಕರಾಗಿ, 2 ಬಾರಿ ಪರಿಷತ್ ಸದಸ್ಯರಾಗಿ, ಎಂ ವೀರಪ್ಪ ಮೊಯ್ಲಿ ಅವರ ಸಚಿವ ಸಂಪುಟದಲ್ಲಿ ಸಾರಿಗೆ ಸಚಿವರಾಗಿ ಕೂಡ ಸೇವೆಯನ್ನ ಸಲ್ಲಿಸಿದರು. 1976ರಲ್ಲಿ ಕೆಲವು ಅಧಿಕಾರಿಗಳು ಜನಸಂಖ್ಯೆ ನಿಯಂತ್ರಣ ಕಾರ್ಯಕ್ರಮದಡಿಯಲ್ಲಿ ಬಲವಂತದಿಂದ ಯುವ ಜನರಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿಸುತ್ತಿದ್ದುದನ್ನು ಖಂಡಿಸಿ ತಾವೇ ಜನರ ಮನವೊಲಿಸಿ ಒಂದೇ ದಿನದಲ್ಲಿ 2500ಕ್ಕೂ ಹೆಚ್ಚು ಜನರು ಸ್ವಯಂ ಪ್ರೇರಿತವಾಗಿ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುವಂತೆ ಮನವೊಲಿಸಿ ಒಂದೇ ದಿನ ಒಂದೇ ನಗರದಲ್ಲಿ ನಡೆದ ಅತಿ ಹೆಚ್ಚು ಸಂತಾನಹರಣ ಶಸ್ತ್ರಚಿಕಿತ್ಸೆಯ ದಾಖಲೆಯನ್ನ ಸೃಷ್ಟಿಸಿದ್ರು. ಅಂದು ಬಿಬಿಸಿಯಲ್ಲಿ ದೊಡ್ಡ ಖ್ಯಾತ ಚಾನೆಲ್ ಆ ಸಮಯದಲ್ಲಿ ಅಲ್ಲಿ ಸುದ್ದಿ ಕೂಡ ಪ್ರಸಾರವಾಗಿತ್ತು. ಸಹಕಾರಿ ಧುರೀಣರಾಗಿ ಮತ್ತು ರೈತರ ಕಲ್ಯಾಣದ ಬಗ್ಗೆ ಕಳಕಳಿ ಹೊಂದಂತಹ ಭೀಮಣ್ಣ ಖಂಡ್ರೆ ಅವರು ಹಳ್ಳಿಖೇಡದ ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಮತ್ತು ಹುಣಜಿಯ ಮಹಾತ್ಮ ಗಾಂಧಿ ಸಕ್ಕರೆ ಕಾರ್ಖಾನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದರು. ನಾರಜ ಮತ್ತು ಕಾರಜ ನೀರಾವರಿ ಯೋಜನೆಗಳ ಅನುಷ್ಠಾನದಲ್ಲಿಯೂ ಕೂಡ ಭೀಮಣ್ಣ ಖಂಡ್ರೆ ಅವರು ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಸ್ವತಂತ್ರ ಸೇನಾನಿಯಾಗಿ ಹೈದರಾಬಾದ್ ಕರ್ನಾಟಕ ವಿಮೋಚನೆಯ ಹೋರಾಟಗಾರರಾಗಿ ರಜಾಕಾರರ ದೌರ್ಜನ್ಯವನ್ನ ಪ್ರತಿಭಟಿಸಿದ ಅವರು ಏಕೀಕರಣದ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯನ್ನ ಕರ್ನಾಟಕದಲ್ಲಿಯೇ ಉಳಿಸಲು ಶ್ರಮಿಸಿದರು. ಅವರು ತಮ್ಮ ಈ ಕೊಡುಗೆಗಾಗಿ ಸುವರ್ಣ ಏಕೀಕರಣ ರಾಜ್ಯ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ರು. ಇದಿಷ್ಟು ಸಾಮಾಜಿಕ ಜೀವನದ ಕಡೆ ನೋಡೋದಾದ್ರೆ, ಈಗ ಶಿಕ್ಷಣ ಕ್ಷೇತ್ರಕ್ಕೆ ಅವರು ಕೊಟ್ಟಂತಹ ಕೊಡುಗೆಗಳನ್ನ ನೋಡೋದಾದ್ರೆ, ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾಗಿ ಜಿಲ್ಲೆಯ ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣ ದೊರಕಿಸಲು ಬೀದರ್ನಲ್ಲಿ ಅಕ್ಕ ಮಹಾದೇವಿ ಕಾಲೇಜ್, ಭಾಲ್ಕಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅನ್ನು ಸ್ಥಾಪಿಸಿ ಸಾವಿರಾರು ಯುವ ಜನರ ಭವಿಷ್ಯವನ್ನ ರೂಪಿಸಿದ್ರು. ತಮ್ಮ ಸ್ವಕ್ಷೇತ್ರ ಭಾಲ್ಕಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅನ್ನು ಸ್ಥಾಪಿಸುವ ಸಲುವಾಗಿ ಸಚಿವ ಸ್ಥಾನವನ್ನೇ ತ್ಯಾಗ ಮಾಡಿದ್ರು. ತಮ್ಮ ದೀಕ್ಷಾ ಗುರು ಲಿಂಗೈಕ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಆಣತಿಯಂತೆ ಬಸವ ಕಲ್ಯಾಣದಲ್ಲಿ ಈಗಿರುವ ಶಿವಲಿಂಗಾಕಾರದ ಅನುಭವ ಮಂಟಪ ನಿರ್ಮಾಣಕ್ಕೆ ತಾನು ಮನ ಧನ ಅರ್ಪಿಸಿದ ಅವರು ಸ್ವಯಂ ತಲೆಯ ಮೇಲೆ ಮರಳು ಜಲ್ಲಿಯ ಕಾಂಕ್ರೀಟ್ ಅನ್ನ ಹೊತ್ತು ಕಾಮಗಾರಿಯನ್ನ ಪೂರ್ಣಗೊಳಿಸಲು ಶ್ರಮಿಸಿದರು. ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸಮುದಾಯವನ್ನ ಒಗ್ಗೂಡಿಸುವಲ್ಲಿ ಶ್ರಮಿಸಿದ ಅವರು ಕೇವಲ 1000 ಇದ್ದ ಸಭದ ಸದಸ್ಯತ್ವವನ್ನ ಲಕ್ಷಕ್ಕೆ ತೆಗೆದುಕೊಂಡು ಹೋಗುವ ಮೂಲಕ ತಮ್ಮ ಸಂಘಟನಾ ಸಾಮರ್ಥ್ಯವನ್ನ ಪ್ರದರ್ಶಿಸಿದರು. ಶಾಲಾ ಕಾಲೇಜು ದಾಖಲೆಗಳ ಪ್ರಕಾರ ಭೀಮಣ್ಣ ಖಂಡ್ರೆ ಅವರ ಜನ್ಮ ದಿನಾಂಕ 1927 ಜನವರಿ ಆದರೂ ಕೂಡ ಭೀಮಣ್ಣ ಖಂಡ್ರೆ ಅವರು ಹೇಳ್ತಿದ್ದಂತೆ ಅವರು ಹುಟ್ಟಿದ್ದು 1923 ಜನವರಿ 8ರಂದು. ಮೊನ್ನೆ ಅಷ್ಟೇ ಅವರು 102 ವರ್ಷ ಪೂರೈಸಿದ್ರು. ಈಗ
ಬಾಲ್ಯದಲ್ಲಿ ತೀವ್ರ ಅನಾರೋಗ್ಯ ಪೀಡಿತರಾಗಿದ್ದಾಗ ಮುಚ್ಚುಳಂಬದ ಸದ್ಗುರು ಶ್ರೀ ನಾಗಭೂಷಣ್ ಶಿವಯೋಗಿಗಳಿಂದ ಯೋಗವನ್ನ ಕಲಿತು ನಿತ್ಯ ಯೋಗ ಪ್ರಾಣಾಯಾಮ ಮತ್ತು ಇಷ್ಟಲಿಂಗ ಪೂಜೆ ಮಾಡುತ್ತಾ ಶುದ್ಧ ಸಸ್ಯಾಹಾರವನ್ನಷ್ಟೇ ಸ್ವೀಕರಿಸುತ್ತಿರುವುದು ತಮ್ಮ ಶತಾಯುಷ್ಯದ ಗುಟ್ ಅಂತ ಅವ್ರು ಹೇಳ್ತಾ ಇದ್ರು ಭೀಮಣ್ಣ ಖಂಡ್ರೇಚಿಯವರು. ಭಾಲ್ಕೆ ಹಿರೇಮಠದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪರಮ ಭಕ್ತರಾಗಿದ್ರು ಇವರು. ಭೀಮಣ್ಣ ಖಂಡ್ರೆ ಅವರ ಜನಪರ ಕಾರ್ಯಗಳನ್ನ ಮೆಚ್ಚಿ ಪಟ್ಟದೇವರು ಭೀಮಣ್ಣ ಅವರಿಗೆ ಲೋಕನಾಯಕ ಅಂತ ಬಿರುದು ನೀಡಿದ್ರು. ಹಾಗಾಗಿ ಭೀಮಣ್ಣ ಖಂಡ್ರೆ ಸಾಕಷ್ಟು ಸೇವೆಯನ್ನ ಸಲ್ಲಿಸಿದ್ದಾರೆ, ಸಾಕಷ್ಟು ಈ ಜಿಲ್ಲೆಗೆ ತಮ್ಮದೇ ಆದಂತಹ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಇವರ ಕುರಿತು ಅವರ ಮೊಮ್ಮಗ ಆಗಿರುವಂತಹ ಸಾಗರ್ ಖಂಡ್ರೆ ಅವರು ಕೂಡ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸಾಗರ್ ಖಂಡ್ರೆ ಬಾಬಾ ಅಂತ ಕರೀತಾ ಇದ್ರು. ಇನ್ನು ಭೀಮಣ್ಣ ಖಂಡ್ರೆ ಅವರಿಗೆ ಸಾಗರ್ ಖಂಡ್ರೆ ಬಾಬಾ ಅಂತ ಕರೀತಾ ಇದ್ರು. ನೀವು ಕಳೆದ ಕೆಲವೊಂದಿಷ್ಟು ದಿನಗಳ ಹಿಂದೆ ಅವರ ಆರೋಗ್ಯದಲ್ಲಿ ಸ್ಥಿರ ಏರುಪೇರು ಉಂಟಾದಂತಹ ಸಂದರ್ಭದಲ್ಲಿ ಸಾಗರ್ ಖಂಡ್ರೆ ಅವರು ತಮ್ಮ ಅಜ್ಜನವರಾದಂತಹ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವ್ರನ್ನ ಬಾಬಾ ಅಂತ ಕರೆದು ಮಾತನಾಡಿಸಿದ್ದನ್ನ ತಾವು ಆ ವಿಡಿಯೋ ತುಣುಕನ್ನು ನೋಡಿದ್ರಿ. ಬಾಬಾ ಅವರ ಮಾತುಗಳಲ್ಲಿ ಹೋರಾಟದ ಶಕ್ತಿ, ಚಿಂತನೆಗಳಲ್ಲಿ ಸಮಾಜದ ಏಳಿಗೆಯ ಕನಸು ಮತ್ತು ನಡೆಗಳಲ್ಲಿ ನಿಸ್ವಾರ್ಥ ಸೇವೆಯ ಆದರ್ಶ ಸ್ಪಷ್ಟವಾಗಿ ವ್ಯಕ್ತವಾಗ್ತಾ ಇತ್ತು. ಪ್ರತಿಯೊಂದು ಭೇಟಿಯೂ ನನಗೆ ಹೊಸ ಪಾಠವಾಗಿತ್ತು. ಅವರ ಮಾರ್ಗದರ್ಶನ ಜೀವನ ಪೂರ್ತಿ ನನ್ನೊಂದಿಗೆ ಉಳಿಯಲಿದೆ ಅಂತ ಸಾಗರ್ ಖಂಡ್ರೆ ಅವರು ಕೂಡ ತಿಳಿಸಿದ್ದಾರೆ. ನಮ್ಮ ನಡುವೆ ಇಂದು ಬಾಬಾ ದೈಹಿಕವಾಗಿ ಇಲ್ಲದಿದ್ರು ಕೂಡ ಅವರ ಆದರ್ಶಗಳು, ಅವರ ತತ್ವಗಳು, ಅವರ ಸಮಾಜಮುಖಿ ಚಿಂತನೆಗಳು ಸದಾ ನಮ್ಮನ್ನ ಮುನ್ನಡೆಸುತ್ತವೆ. ಅವರ ಹೆಜ್ಜೆ ಗುರುತುಗಳನ್ನು ಅನುಸರಿಸಿ ಸಮಾಜ ಸೇವೆಯ ಹಾದಿಯಲ್ಲಿ ಮುಂದುವರಿಯುವುದೇ ಅವರಿಗೆ ಸಲ್ಲಿಸುವ ನಿಜವಾದ ಗೌರವ ಮತ್ತು ಶ್ರದ್ಧಾಂಜಲಿ ಅಂತ ಸಾಗರ್ ಖಂಡ್ರೆ ಅವರು ಕೂಡ ತಿಳಿಸಿರುವಂಥದ್ದು. ಹಾಗಾಗಿ ಲೋಕನಾಯಕ ಭೀಮಣ್ಣ ಖಂಡ್ರೆ ದೈಹಿಕವಾಗಿ ನಮ್ಮನ್ನ ಬಿಟ್ಟು ಅಗಲಿರಬಹುದು, ಆದರೆ ಇವತ್ತು ಕನ್ನಡಿಗರಾದ ನಾವು ಈ ಒಂದು ಬೀದರ್ ಜಿಲ್ಲೆ ಕರ್ನಾಟಕದಲ್ಲಿ ಉಳಿಬೇಕು, ಏಕೀಕರಣದ ಸಂದರ್ಭದಲ್ಲಿ ಸಾಕಷ್ಟು ಹೋರಾಟವನ್ನ ಮಾಡಿದಂತಹ ಧುರೀಣ ಯಾರಾದರೂ ಇದ್ರೆ ಅದು ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರು. ಸಾಕಷ್ಟು ಹೋರಾಟವನ್ನ ಮಾಡಿದ್ರು, ವಿದ್ಯಾವರ್ಧಕ ಶಾಂತಿವರ್ಧಕ ಸಂಸ್ಥೆಯನ್ನ ಕಟ್ಟಿದ್ರು, ಫ್ಯಾಕ್ಟರಿಗಳನ್ನ ಕಟ್ಟಿದ್ರು. ಬೀದರ್ ಜಿಲ್ಲೆಗೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೇವಲ ಶಿಕ್ಷಣ ಕ್ಷೇತ್ರವಲ್ಲದೆ, ಸಹಕಾರಿ ಕ್ಷೇತ್ರವಲ್ಲದೆ, ರಾಜಕೀಯ ರಂಗವಲ್ಲದೆ, ಸಮಾಜ ಸೇವೆ ಅಲ್ಲದೆ ಇಡೀ ಬೀದರ್ ಜಿಲ್ಲೆಗೆ ಎಲ್ಲಾ ಮಾದರಿಯಲ್ಲಿಯೂ ಕೂಡ ಸೇವೆ ಸಲ್ಲಿಸಿದಂತಹ ವ್ಯಕ್ತಿ ಯಾರಾದ್ರೂ ಬೀದರ್ ಜಿಲ್ಲೆಯಲ್ಲಿ ಹಿರಿಯ ಮುತ್ಸದಿ ನಾಯಕರಿದ್ರೆ ಅದು ಭೀಮಣ್ಣ ಖಂಡ್ರೆ ಅವರು. ಸಹಕಾರಿ ಕ್ಷೇತ್ರವನ್ನ ತಗೊಂಡು ನೋಡಿ, BSSK ಪ್ರಾರಂಭಿಸಲಿಕ್ಕೆ ಅಡಿಪಾಯವನ್ನ ಹಾಕಿದ್ರು. ಹುಣಜಿಯಲ್ಲಿ ಮಹಾತ್ಮ ಗಾಂಧಿ ಸಕ್ಕರೆ ಕಾರ್ಖಾನೆ ಇರಬಹುದು, ಶಿಕ್ಷಣಕ್ಕಾಗಿ BKIT ಕಾಲೇಜು, ಅಕ್ಕ ಮಹಾದೇವಿ ಕಾಲೇಜು, ಇವೆಲ್ಲವೂ ಕೂಡ ಭೀಮಣ್ಣ ಖಂಡ್ರೆ ಅವರ ಕೊಡುಗೆ. ಇನ್ನು ಬೀದರ್ ಜಿಲ್ಲೆಗೆ ಸಚಿವರಾಗಿರುವಂತಹ ಸಂದರ್ಭದಲ್ಲಿ ಹಳ್ಳಿಗಳಿಗೂ ಬಸ್ ಅನ್ನ ಓಡಿಸಿದ್ರು. ಇವತ್ತಿಗೂ ನೀವು ಬೀದರ್ ಜಿಲ್ಲೆಯ ಒಂದಷ್ಟು ಹಳ್ಳಿಗಳಲ್ಲಿ ಏನು ಈ ಗಡಿ ಭಾಗದ ಹಳ್ಳಿಗಳಿರುತ್ತಲ್ಲ, ಆ ಗಡಿ ಭಾಗದ ಹಳ್ಳಿಗಳಲ್ಲಿ ನಿಮ್ಮ ಊರಿಗೆ ಯಾವಾಗಿಂದ ಬಸ್ ಬರುತ್ತೆ ಅಂತ ಕೇಳಿದ್ರೆ ಬಹುಶಃ ಎಲ್ಲರೂ ಹೇಳ್ತಾರೆ ಸಾರಿಗೆ ಸಚಿವರಾಗಿರುವಂತಹ ಭೀಮಣ್ಣ ಖಂಡ್ರೆ ಯಾವಾಗ ಸಚಿವರಾಗಿದ್ರು ಆ ಸಂದರ್ಭದಿಂದಲೇ ನಮ್ಮೂರಿಗೆ ಬಸ್ ಬರುತ್ತೆ, ಅದಕ್ಕಿಂತ ಮೊದಲು ನಮಗೆ ಬಸ್ಸಿನ ವ್ಯವಸ್ಥೆನೇ ಇರಲಿಲ್ಲ ಅಂತ ಕೂಡ ಇವತ್ತಿಗೂ ಹಳ್ಳಿಗಳಲ್ಲಿ ಜನ ಮಾತನಾಡ್ಕೊಳ್ತಾರೆ. ಅಂದ್ರೆ ಕೇವಲ ರಾಜಕೀಯ ರಂಗವನ್ನು ಕೂಡ ಹೊರತುಪಡಿಸಿ ಶಿಕ್ಷಣ ಕ್ಷೇತ್ರ ಅಲ್ಲಿಯೂ ಕೂಡ ಅಗಾಧವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ಈ ಭಾಗದ ವಿದ್ಯಾರ್ಥಿಗಳು ಕೂಡ ಇಂಜಿನಿಯರ್ ಆಗಬೇಕು ಅಂತ BKIT ಕಾಲೇಜ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಈಗ ಅದ್ರ ಜೊತೆಗೆ ಫ್ಯಾಕ್ಟರಿಗಳನ್ನ ಮಾಡಿದ್ರು, ಈ ಭಾಗದ ಯುವಕರಿಗೆ ಉದ್ಯೋಗ ಸಿಗಲಿ ಅಂತ ತನ್ನದೇ ಆದಂತಹ ಕಾರ್ಯಗಳ ಮೂಲಕ. ಅದೇ ರೀತಿ ಈಗ ಸಮಾಜದ ಕೊಡುಗೆಯನ್ನು ನೋಡೋದಾದ್ರೆ ಭೀಮಣ್ಣ ಖಂಡ್ರೆ ಕೇವಲ ರಾಜಕೀಯ ಮಾಡೋದಷ್ಟೇ ಅಲ್ಲ, ಸಮಾಜದ ಉದ್ಧಾರಕ್ಕಾಗಿಯೂ ಕೂಡ ಕೆಲಸ ಮಾಡಿದ್ರು. ಯಾವಾಗ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗ್ತಾರೋ ಕೇವಲ 1000 ಲೆಕ್ಕದಲ್ಲಿದ್ದಂತಹ ಸದಸ್ಯರನ್ನ ಲಕ್ಷದ ಲೆಕ್ಕಕ್ಕೆ ತಗೊಂಡು ಹೋಗ್ತಾರೆ. ಸಂಘಟನೆಯನ್ನ ರಾಜ್ಯವ್ಯಾಪ್ತಿ, ರಾಷ್ಟ್ರವ್ಯಾಪ್ತಿ ವಿಸ್ತರಿಸ್ತಾರೆ. ಇವತ್ತು ಆ ಸಂಘಟನೆಯ ಶಕ್ತಿ ಹೇಗಿದೆ ಅಂದ್ರೆ ಕರ್ನಾಟಕ ರಾಜ್ಯ ರಾಜಕೀಯವನ್ನ ಒಂದೊಂದ್ಸಲ ಬುಡಮೇಲ್ ಮಾಡುವಂತಹ ಶಕ್ತಿ ಆ ಸಂಘಟನೆಗಿದೆ. ಆ ಸಂಘಟನೆ ಆ ಮಟ್ಟಿಗೆ ಬೆಳಿಬೇಕಾದ್ರೆ ಅದಕ್ಕೆಲ್ಲ ಭೀಮಣ್ಣ ಖಂಡ್ರೆ ಅವರು ಮತ್ತೆ ಲಿಂಗೈಕ್ಯರಾದಂತಹ ಶಾಮನೂರ್ ಶಿವಶಂಕರಪುರ ಕಾರಣ ಇವರೆಲ್ಲ ಸಮಕಾಲೀನವರು. ಅವತ್ತು ಸಮಾಜವನ್ನ ಬಲಪಡಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮವನ್ನ ವಹಿಸಿದ್ದಾರೆ. ಈಗ ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಈ ಒಂದು ಕಾರ್ಯಕ್ರಮ ಮುಂದುವರಿಯುತ್ತೆ.